ಕಥೆ ಗೆಳೆಕಾರ ಹಕ್ಕಿಗಳು ಅಂತ. ಹೊನ್ನಾಪುರ ಎಂಬ ಊರಿರುತ್ತೆ. ಅಲ್ಲಿ ಕನಕಪ್ಪನೆಂಬ ದರ್ಜೆ ಇರ್ತಾನೆ. ಅವನು ದಿನಾವು ಬಣ್ಣ ಬಣ್ಣದ ಟೊಪ್ಪಿಗೆ ಹೊಲಿದು ಪೇಟೆಯಲ್ಲಿ ಮಾರಲು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ಹೋದಾಗ ಬಿಸಿಲಿನಲ್ಲಿ ವಿಶ್ರಾಂತಿ ಪಡೆಯಲು ಒಂದು ಮಾವಿನ ಮರದ ಕೆಳಗೆ ಮಲಗುತ್ತಿದ್ದನು. ಪ್ರತಿದಿನ ಮಾವಿನ ಮರ ಕನಕಪ್ಪನಿಗೆ ತಿನ್ನಲು ಮಾವಿನ ಹಣ್ಣನ್ನು ಕೊಡುತ್ತಿತ್ತು. ಮಾವಿನ ಮರವು ದಿನವೂ ನನಗೆ ಮಾವಿನ ಹಣ್ಣು ತಿನ್ನಲು ಕೊಡುತ್ತದೆ. ನಾನು ಮರಳಿ ಏನನ್ನೂ ಮರಕ್ಕೆ ಕೊಟ್ಟಿಲ್ಲ. ಆದ್ದರಿಂದ ಇಂದು ಏನಾದರೂ ಕೊಟ್ಟರಾಯಿತೆಂದು ಮಾವಿನ ಮರವೇ ನಿನ್ನದು ಪರೋಪಕಾರ ಬುದ್ಧಿ ನನಗೆ ತಿನ್ನಲು ಹಣ್ಣು ಕೊಟ್ಟಿತು. ನಾನೇನು ನಿನಗೆ ಕೊಡಲಿ ಹೇಳು ಎಂದನು. ಅಯ್ಯ, ನಾನು ಕೊಟ್ಟದ್ದು ನೀನು ತಿಂದು ತೃಪ್ತಿಪಟ್ಟಿಯಲ್ಲ, ಅಷ್ಟೇ ಸಾಕು. ನನಗೇನು ಆಸೆಯಿಲ್ಲ. ಕೊಡುವುದಾದರೆ ಪುಟ್ಟ ಪುಟ್ಟ ಹಕ್ಕಿಗಳು ನನ್ನ ಗಿಡದಲ್ಲಿವೆ. ಅವುಗಳಿಗೆ ನಾನು ನೆರಳು ಕೊಡಲು ಆಗುತ್ತಿಲ್ಲ, ಏಕೆಂದರೆ ಅವು ನನ್ನ ಟೊಂಗಿಯ ಮೇಲೆ ಕುಳಿತಿರುತ್ತವೆ. ಆದ್ದರಿಂದ ನೀನು ಕೊಡುವುದಾದರೆ ಆ ಹಕ್ಕಿಗಳಿಗೆ ಏನಾದರೂ ಕೊಡು ಎಂದು ಮರ ಹೇಳಿತು. ಪುಣ್ಯಾತ್ಮರು ಯಾವಾಗಲೂ ಪರಸ್ಪರ ಚಿಂತಕರಾಗಿರ್ತಾರೆ ಎಂಬ ಮಾತು ಸುಳ್ಳಲ್ಲ ಎಂಬ ಕನಕಪ್ಪನು ಆ ಪುಟ್ಟ ಹಕ್ಕಿಗಳನ್ನು ಕಂಡನು. ಅವು ಸಣ್ಣ ಸಣ್ಣ ಟೊಂಗೆಯ ಮೇಲೆ ಕುಳಿತಿದ್ದವು. ನೋಡಲು ಬಹು ಸುಂದರವಾಗಿದ್ದವು. ನೋಡಿದ ಕನಕಪ್ಪನಿಗೆ ಅಯ್ಯೋ ಎನಿಸಿತು. ಕನಕಪ್ಪನ ಬಳಿ ಚಿಕ್ಕ ಚಿಕ್ಕ ಕೆಂಪು, ಕೇಸರಿ, ಹಸಿರು ತುಂಡುಗಳಿದ್ದವು. ಟೊಪ್ಪಿಗೆ ಹೊಲಿಯುವಾಗ ಕತ್ತರಿಸಿದ ಉಳಿದ ಬಟ್ಟೆಗಳವು. ಅವುಗಳಿಂದ ಕನಕಪ್ಪ ಸಣ್ಣ ಸಣ್ಣ ಟೊಪ್ಪಿಗೆಗಳನ್ನು ಹೊಲಿದನು. ಹಾಗೆಯೇ ಮನೆಯಲ್ಲಿದ್ದ ಕಾಳು ಕಡಿಗಳನ್ನು ತಿನ್ನಲೆಂದು ತೆಗೆದುಕೊಂಡು ಹೋದನು. ಮಾವಿನ ಮರದ ಕೆಳಗೆ ನಿಂತು ಪ್ರೀತಿಯಿಂದ ಹಕ್ಕಿಗಳನ್ನು ಕರೆದನು. ದಿನಾವೂ ಬಂದು ಗಿಡದೊಂದಿಗೆ ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ದ ಹಕ್ಕಿಗಳು ಈತ ಒಳ್ಳೆಯ ಮನುಷ್ಯನೆಂದು ತಿಳಿದು ಅವನ ಮುಂದೆ ಸಾಲಾಗಿ ಬಂದು ಕುಳಿತವು. ಅವುಗಳಿಗೆ ತಾನು ಸುಂದರವಾಗಿ ಹೊಲಿದುಕೊಂಡ ಬಂದ ಟೊಪ್ಪಿಗೆಯನ್ನು ತೋರಿಸಿದನು. ತಿನ್ನಲು ಕಾಳುಗಳನ್ನು ಕೂಡ ಕೊಟ್ಟನು. ಕಾಳು ತಿಂದ ಹಕ್ಕಿಗಳು ಟೊಪ್ಪಿಗೆ ಧರಿಸಿಕೊಂಡು ನೋಡಲು ಸುಂದರವಾಗಿ ಕಾಣುವ ಹಕ್ಕಿಗಳಿಗೆ ಬಿಸಿಲಿನಿಂದ ರಕ್ಷಣೆ ದೊರೆಯುತ್ತೆ. ಹೀಗೆಯೇ ಕನಕಪ್ಪನಿಗೆ ಮತ್ತು ಹಕ್ಕಿಗಳಿಗೆ ಗೆಳೆತನ ಬೆಳೆಯಿತು. ನಿತ್ಯವೂ ಅವುಗಳನ್ನು ನೋಡಿದರೆ ಕನಕಪ್ಪನಿಗೆ ಊಟ ಸೇರುತ್ತಿರಲಿಲ್ಲ. ಕನಕಪ್ಪನು ಬಾರದಿದ್ದರೆ ಹಕ್ಕಿಗಳು ಕಾಳುಗಳು ಕೂಡ ತಿನ್ನುತ್ತಿರಲಿಲ್ಲ. ಒಂದಿನ ಎಲ್ಲ ಹಕ್ಕಿಗಳು ದಿನವೆಲ್ಲ ಕಾದರೂ ಕನಕಪ್ಪನು ಬರಲೇ ಇಲ್ಲ. ಕನಕಪ್ಪನನ್ನು ಹುಡ್ಕೊಂಡು ಹಕ್ಕಿಗಳು ಹೋದವು. ಆದರೆ ಅಲ್ಲಿ ಕನಕಪ್ಪನಿಗೆ ಅಪಾಯ ಕಾದಿತ್ತು. ಕನಕಪ್ಪನು ಒಂದು ಕೆರೆಯಲ್ಲಿ ನೀರು ಕುಡಿಯಲು ಹೋಗಿ ಜಾರಿ ಬೀಳ್ತಾನೆ. ಕನಕಪ್ಪನನ್ನು ಹೊಂಡದಿಂದ ಹೊರತರಲು ಹಕ್ಕಿಗಳು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಹಾರಿ ಹೋಗಿ ಒಂದು ಲೋಹದ ತಂತಿ ತಂದವು. ತಂತಿ ಹಿಡಿದು ತರುವಲ್ಲಿ ಕನಕಪ್ಪನು ಹೊಂಡದಲ್ಲಿ ಮುಳುಗಿ ಬಿಟ್ಟನು. ಹಕ್ಕಿಗಳು ಚೂ ಚೂ ಎಂದು ಕೂಗಿದವು. ರಾತ್ರಿಯೆಲ್ಲ ತಂತಿಯ ಮೇಲೆ ಕುಳಿತು ಕಾದವು. ಆದರೆ ಕನಕಪ್ಪನು ಎದ್ದು ಬರಲೇ ಇಲ್ಲ. ಬೆಳಗಾಯಿತು. ಹಕ್ಕಿಗಳು ಕಾಲಲ್ಲಿ ಹಿಡಿದ ತಂತಿಯ ಮೇಲೆ ಕುಳಿತು ಇದ್ದವು. ಈಗಲೂ ಹಕ್ಕಿಗಳಿಗೆ ಕುಳಿತೇ ನಿದ್ದೆ ಮಾಡುತ್ತಿದ್ದವು. ರಾತ್ರಿ ತಮ್ಮ ಗೆಳೆಕಾರ ಕನಕಪ್ಪ ಬರುವನೆಂಬ ನಿದ್ದೆ ಮಾಡದೆ ಕಾದು ಕುಳಿತಿದ್ದವು. ಅವನು ನೆನಪಾದ ಕೂಡಲೇ ಜೋರಾಗಿ ಎಲ್ಲವೂ ಒಂದೇ ಸಲ ಕರೆಯುತ್ತವೆ. ಹೀಗೆ ಮನುಷ್ಯನಿಗೆ ಮಿಗಿಲಾದ ಗೆಳೆತನ ಹಕ್ಕಿಗಳದಾಗಿತ್ತು. ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ನಮ್ಮ ಕಮೆಂಟ್ ಮೂಲಕ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.